ಇವತ್ತು ನನ್ನ ಮುಂದೆ ಟೆಕ್ನೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಟೆಕ್ನೋ ಪೋವಾ 6 ನಿಯೋ 5G ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಲಾಂಚ್ ಆಗ್ತಾ ಇರುವಂಥ 10ರಿಂದ 12,000 ಪ್ರೈಸ್ ರೇಂಜಲ್ಲಿ ಈ ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ, NFC ಕೊಟ್ಟಿದ್ದಾರೆ, IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಫೋನ್ ಬಾಕ್ಸ್ ಮೇಲೆ ಗೆಟ್ 27 OTTs ವರ್ತ್ 6,271 ಅಂತ ಬರೆದಿದ್ದಾರೆ. ಸೊ ಈ ಫೋನ್ ಜೊತೆಗೆ ನಿಮಗೆ 3 ತಿಂಗಳ OTT ಆ್ಯಪ್ಸು ಫ್ರೀಯಾಗಿ ಸಿಗುತ್ತಂತೆ. ಜೊತೆಗೆ ಹೈರೆಸ್ ಆಡಿಯೋದು ಕೆಲವೊಂದು ಸ್ಟಿಕ್ಕರ್ಸನ್ನು ಸಹ ಕೊಟ್ಟಿದ್ದಾರೆ. ಬಾಕ್ಸು ತುಂಬ ಕಾಂಪ್ಯಾಕ್ಟ್ ಆಗಿದೆ. ಈ ಫೋನ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ತುಂಬ ಲೈಟ್ ಇದೆ. ಇದ್ರ ಕೆಳಗಡೆ ನಮಗೊಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಆಗಲೇ ಹೇಳ್ದಂಗೆ OTT ಪ್ಲ್ಯಾಟ್ಫಾರ್ಮ್ ಎಂದು ಕೂಪನ್ ಕೋಡನ್ನು ಕೊಟ್ಟಿದ್ದಾರೆ. ಹಿಂದ್ಗಡೆ ಸ್ಕ್ರ್ಯಾಚ್ ಮಾಡಿ ಇದನ್ನು ರಿಡೀಮ್ ಮಾಡ್ಕೊಬೋದು. ಇದು 3 ತಿಂಗಳು ಪ್ಲ್ಯಾನು. ಈ ಪ್ಲ್ಯಾನ್ ಹೊರಗಡೆ ಪರ್ಚೇಸ್ ಮಾಡ್ತೀರಾ ಅಂದರೆ 550 ರೂಪಾಯಿ ಆಗುತ್ತೆ. ಇದು ಈ ಫೋನ್ ಜೊತೆಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಸೋನಿ ಲಿವೋ, Z5 ರೀತಿ ಅನೇಕ ಪ್ಲ್ಯಾನ್ಗಳು ಫ್ರೀಯಾಗಿ ಸಿಗ್ತಾ ಇದೆ. ಇದ್ರ ಕೆಳಗಡೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ನಂತರ 18 ವ್ಯಾಟಿಂದು ಒಂದು ಚಾರ್ಜರ್ ಕೊಟ್ಟಿದ್ದಾರೆ. USB Type-C ಚಾರ್ಜಿಂಗ್ ಕೇಬಲ್ ಇದೆ. ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಕೊನೆಯದಾಗಿ ಒಂದು ಸಿಮ್ ಎಲೆಕ್ಷನ್ ಪಿನ್ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ನ ಸ್ಲೋಗನ್ ಬಂದ್ಬಿಟ್ಟು ಸಿಂಪ್ಲಿ AI ಇಟ್ ಅಂತ. ಅಂದರೆ AI ಈ ಫೋನಿಗೆ ಜಾಸ್ತಿ ಇಂಟಿಗ್ರೇಟ್ ಮಾಡಿದಾರಂತೆ. ಮೊದಲನೇದಾಗಿ ಈ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಫೀಲ್ ಇದೆ. 192 ಗ್ರಾಮ್ ವೆಯ್ಟು ಮತ್ತು 7.8 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಬೆಸಲ್, ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಸ್ಕ್ರೀನ್ ಗಾರ್ಡ್ ಅವರು ಹಾಕಿದ್ದಾರೆ. ಗ್ಲಾಸ್ ಫ್ರಂಟಲ್ಲೂ ಕೂಡ ನಿಮಗೆ ಸೆಲ್ಫಿ ಫ್ಲ್ಯಾಶ್ ಸಿಗ್ತಾ ಇದೆ. ಫ್ರಂಟಿಂದ ಲುಕ್ಕು ಪರವಾಗಿಲ್ಲ ಅಂತೀನಿ. ಈ ಫೋನ್ ಹಿಂದಕ್ಕೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತಾ ಇದೆ. ಮ್ಯಾಟ್ ಫಿನಿಶು, ಸ್ಮರ್ಜಸ್ ಆಗಲ್ಲ, ಒಂದು ಒಳ್ಳೆ ವಿಷಯ. ಗ್ರಿಪ್ ಕೂಡ ತುಂಬ ಚೆನ್ನಾಗಿದೆ. ಹಿಂದ್ಗಡೆ ನಮಗೆ 2 ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಟ್ರಿಪಲ್ LED ಫ್ಲ್ಯಾಶನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಹಿಂದ್ಗಡೆ ನಮಗೆ IR ಬ್ಲಾಸ್ಟರ್ ಸಹ ಸಿಗ್ತಾ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತದೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ. USB Type-C ಪೋರ್ಟ್ ಕೊಟ್ಟಿದ್ದಾರೆ. ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ಮು ಅಥವಾ ಒಂದು ಸಿಮ್, ಒಂದು SD ಕಾರ್ಡ್ ನೀವು ಹಾಕೊಬೋದು. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲೂ ಇದೆ, ಮೇಲೂ ಸಹ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈ ಒಂದು ಸ್ಮಾರ್ಟ್ಫೋನ್ ಸದ್ಯಕ್ಕೆ 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಈ ಒಂದು ಪರ್ಟಿಕ್ಯುಲರ್ ಕಲರು ಮಿಡ್ ನೈಟ್ ಶ್ಯಾಡೋ ಅಂತ. ಪರ್ಸ್ನಲಿ ನನಗೆ ಈ ಕಲರ್ ತುಂಬ ಪ್ರೀಮಿಯಮ್ ಆಗಿದೆ ಅಂತ ಅನ್ನಿಸ್ತು. ಅದಷ್ಟೇ ಅಲ್ಲ, ಈ ಪ್ರೈಸ್ ರೇಂಜಿಗೆ ಈ ಫೋನಲ್ಲಿ IP ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. IP54 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ, ಆಯಿತಾ. ಎಲ್ಲರೂ ಕೊಡೋ ರೀತಿಯಲ್ಲೇ ಆಲ್ಮೋಸ್ಟ್ ಕೊಟ್ಟಿದ್ದಾರೆ ಈ ಪ್ರೈಸ್ ರೇಂಜಿಗೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.77 ಇಂಚಿನ HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ. ಫುಲ್ HD ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನಂಗನ್ನಿಸ್ದಂಗೆ. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪ್ರೈಸ್ ರೇಂಜಿಗೆ. 480 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಬಿಸಿಲಿಗೆ ಹೋದರೆ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ ಮತ್ತು ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಜಾಸ್ತಿ ಇದೆ, 240 Hz. ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅನ್ನಿಸ್ತು. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಸ್ವಲ್ಪ ರೆಸೊಲ್ಯೂಷನ್ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ನಂಗನ್ನಿಸ್ದಂಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 6GB ರ್ಯಾಮು, 128GB ಸ್ಟೋರೇಜು, 8GB ರ್ಯಾಮು, 256GB ಸ್ಟೋರೇಜು. ಇದರಲ್ಲಿ ನಮಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಸಿಗ್ತದೆ. ಅಂದರೆ ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಮತ್ತು ಇದರಲ್ಲಿ ನಮಗೆ ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ಸಹ ಇದೆ. ಹೈಬ್ರಿಡ್ ಸಿಮ್ ಸ್ಲಾಟು ಅಪ್ ಟು 1 TB ತನಕ ನಾವು ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಫೋನಲ್ಲಿ ಡೈಮೆನ್ಸಿಟಿ 6300 5G ಪ್ರೊಸೆಸರ್ ಇದೆ.
ಈ ಪ್ರೈಸ್ ರೇಂಜಿಗೆ ನಾರ್ಮಲಿ ಎಲ್ಲರೂ ಕೂಡ ಇದೇ ಒಂದು ಪ್ರೊಸೆಸರ್ನ ಕೊಡ್ತಾರೆ. ಇದು ಈ ಬೆಲೆಗೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಒಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 4,37,000 ರೇಟಿಂಗನ್ನು ಕೊಡ್ತಾ ಇದೆ. ಒಂದು ಒಳ್ಳೆ ರೇಟಿಂಗ್ಗೆ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡೋದು. ಎರಡೂ ಕೂಡ ತುಂಬ ನಾರ್ಮಲ್ ಆಗಿತ್ತು, ಜಾಸ್ತಿ ಹೀಟ್ ಕೂಡ ಆಗಲಿಲ್ಲ ಮತ್ತು ಬ್ಯಾಟ್ರಿ ಕೂಡ ಅಷ್ಟೊಂದು ಡ್ರೈನ್ ಆಗಲಿಲ್ಲ, 4-5% ಮಾತ್ರ ಆಗಿದ್ದು ಒಂದು ಒಳ್ಳೆಯ ವಿಷಯ ಅಂತೀನಿ. ಗೇಮಿಂಗ್ ಟೆಸ್ಟನ್ನು ಸಹ ಮಾಡೋದು. BGMIನಲ್ಲಿ ಸ್ಮೂತ್ ಪ್ಲಸ್ ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಫುಲ್ ಕಂಪ್ಲೀಟಾಗಿ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಜೊತೆಗೆ ಹೈಯೆಸ್ಟ್ ಅಂತ ಅಂದರೆ HD ಮತ್ತು ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಪ್ಲೇಯಬಲ್ ಇದೆ. ಕೆಲವೊಂದು ಟೈಮ್ ನಿಮಗೆ ಒಂದು 2-3 ಕಡೆ ಫ್ರೇಮ್ ಡ್ರಾಪ್ ಆಗ್ಬೋದು ಇಂಟೆನ್ಸಿವ್ ಗೇಮ್ ಪ್ಲೇ ಟೈಮಲ್ಲಿ. ಇದೀ ಪ್ರೈಸ್ ರೇಂಜಲ್ಲಿ ನಾರ್ಮಲ್ ಅಂತೀನಿ ಆಯಿತಾ. ಸೊ ಈ ಬೆಲೆಗೆ ಪ್ರೊಸೆಸರ್ ರೀಸನಬಲ್ ಆಗಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಲೇಬೇಕು. ಈ ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 108 ಮೆಗಾ ಪಿಕ್ಸೆಲ್ನ ಮೈನ್ ಸೆನ್ಸಾರ್. ಇದು ಈ ಸೆಗ್ಮೆಂಟಲ್ಲಿ ಇದೇ ಮೊದಲ ಬಾರಿಗೆ 5G ಫೋನಲ್ಲಿ 108 ಮೆಗಾ ಪಿಕ್ಸೆಲ್ ಈ ಪ್ರೈಸ್ ರೇಂಜಲ್ಲಿ ಸಿಗ್ತಾ ಇರೋದು. MP ಜಾಸ್ತಿ ಇದೆ ಅಂದ ತಕ್ಷಣ, ಮೆಗಾ ಪಿಕ್ಸೆಲ್ ಜಾಸ್ತಿ ಇದೆ ಅಂದ ತಕ್ಷಣ ಒಂದು ಒಳ್ಳೆಯ ಕ್ಯಾಮ್ರಾ ಅನ್ನಂಗಿಲ್ಲ ಆಯಿತಾ, ಮ್ಯಾಟ್ರ್ ಆಗಲ್ಲ. ಬಟ್ ಇದು ತೆಗೆಯುವಂಥ ಫೋಟೋ ನನಗೆ ಪರವಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಫೋಟೋ ಅನ್ನಿಸ್ತು. ಜೊತೆಗೆ ನೀವು 3x ಝೂಮನ್ನು ಮಾಡಿದ್ರೂ ಕೂಡ ಇದು 108 MP ಆಗಿರೋದ್ರಿಂದ ರೆಸೊಲ್ಯೂಷನ್ ಕ್ರಾಪ್ ಆದ್ರೂ ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಆಯಿತಾ. ಸೊ ಅದರಿಂದ ಝೂಮ್ ಮಾಡೋ ಟೈಮಲ್ಲಿ ನಿಮಗಿದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಈ ಮೈನ್ ಸೆನ್ಸಾರ್ ಔಟ್ಡೋರ್ ಮತ್ತು ಇಂಡೋರ್ ಎರಡರಲ್ಲೂ ಕೂಡ ಒಳ್ಳೆ ಫೋಟೋ ಸ್ಯಾಂಪಲ್ ತೆಗಿತದೆ. ಕಲರ್ಸ್ ಎಲ್ಲ ತುಂಬ ನ್ಯಾಚುರಲ್ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋಸನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು ಸೆನ್ಸಾರ್ ಕೊಟ್ಟಿದ್ದಾರೆ, ಅದು ಮೋಸ್ಟ್ಲಿ ಡೆಪ್ತ್ ಸೆನ್ಸಾರ್ ಅಂತ ಅನ್ಕೋತೀನಿ, ಏನೋ ಸ್ಪೆಸಿಫಿಕೇಷನ್ ಇಲ್ಲ ಅದ್ರ ಬಗ್ಗೆ. ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ ಪೋರ್ಟ್ರೇಟ್ ಟೈಮಲ್ಲಿ. ಆ ಎಲ್ಲ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 8 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ನಮಗೆ ಸಿಗ್ತಾ ಇದೆ. ಇದು ಕೂಡ ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ. ಕಲರ್ಸ್ ಇಷ್ಟ ಆಯ್ತು ನನಗೆ. ತುಂಬ ಚೆನ್ನಾಗಿ ಕಾಣೋ ರೀತಿ ಫೋಟೋಸನ್ನು ತೆಗಿತಾ ಇದೆ ಮತ್ತು ಫ್ರಂಟಲ್ಲೂ ಫ್ಲ್ಯಾಶ್ ಕೊಟ್ಟಿದ್ದಾರೆ. ಸೊ ಕತ್ಲೆಯಲ್ಲೂ ಕೂಡ ನಾವು ಆರಾಮಾಗಿ ಸೆಲ್ಫಿಯನ್ನು ತಕ್ಕೊಬೋದು ಬೆಳಕಿರೋ ರೀತಿ. ಸೊ ಕ್ಯಾಮ್ರಾ ಈ ಪ್ರೈಸ್ ರೇಂಜಿಗೆ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಪ್ರೋಸೆಸ್ ಕೂಡ ಮಾಡುತ್ತೆ. ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 2K ರೆಸೊಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ವಾಲಿಟಿ ಪರವಾಗಿಲ್ಲ ಅಂತೀನಿ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಸಹ ಇರುವಂಥದ್ದು ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿನ ಸಹ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಸ್ಟ್ಯಾಂಡರ್ಡ್ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 18 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಓಕೆ ಅಂತೀನಿ. ಸ್ಪೀಕರಿಗೆ ಬಂದರೆ 2 ಸ್ಪೀಕರ್ ಇದೆ, ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಸ್ಪೀಕರ್ ಕೊಟ್ಟಿದ್ದಾರೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ. ಡಾಲ್ಬಿ ಅಟ್ಮೋ ಸಪೋರ್ಟ್ ಆಗುತ್ತೆ, ಸೂಪರ್ ವಿಷಯ. ಐರೆಸ್ ಆಡಿಯೋ ಕೂಡ ಕೊಟ್ಟಿದ್ದಾರೆ ಮತ್ತು ವೈರ್ಲೆಸ್ಸಲ್ಲೂ ಕೂಡ ಈ ಐರೆಸ್ ಆಡಿಯೋ ಸಪೋರ್ಟ್ ಮಾಡುತ್ತೆ. ಸ್ಪೀಕರ್ ನನಗೆ ಇಷ್ಟ ಆಯಿತು. ಇನ್ನು ಇದರಲ್ಲಿರುವಂಥ OS ಬಗ್ಗೆ ಮಾತನಾಡಬೇಕು ಅಂದರೆ ಆಂಡ್ರಾಯ್ಡ್ 14 ಬೇಸ್ ರನ್ ಆಗ್ತಿರುವಂಥ ಹೈ OS. ಈ ಒಂದು OS ನಮಗೆ ಅಷ್ಟೊಂದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಏನು ಕೊಡಲ್ಲ. ಒಟ್ಟಿಗೆ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ, ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಒಟ್ಟಿಗೆ ಸದ್ಯಕ್ಕೆ ಸ್ಮೂತಾಗಿದೆ. ನಂಗೆ ಅನ್ನಿಸ್ತಂಗೆ ಇದಕ್ಕೆ ಮಿನಿಮಮ್ 2 ವರ್ಷ ಅಂತೂ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರೆ. ಎಷ್ಟು ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರೆ ಅಂತೆಲ್ಲೂ ಕೂಡ ಅವರು ಕ್ಲಾರಿಫೈ ಮಾಡಿಲ್ಲ. ಅಟ್ಲೀಸ್ಟ್ 1 ವರ್ಷ ಕೊಟ್ಟರೂ ಸಾಕು ಈ ಬೆಲೆಗೆ. 2 ವರ್ಷ ಕೊಟ್ಟರೆ ಇನ್ನೂ ದೊಡ್ಡ ವಿಷಯ. ಮತ್ತು ಈ ಒಂದು ಫೋನಿಗೆ 5 ವರ್ಷಗಳ ಸ್ಮೂತ್ನೆಸ್ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಆಯಿತಾ. ಅಂದರೆ ನೀವು 5 ವರ್ಷ ಈ ಫೋನ್ ಯೂಸ್ ಮಾಡಿದ್ರೂ ಸಹ ಈ ಫೋನ್ ನಿಮಗೆ ಸ್ಲೋ ಆಗಲ್ಲ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ ಟೆಕ್ನೋದವರು, ಸೂಪರ್ ವಿಷಯ. ಮತ್ತು ಇದರಲ್ಲಿ ಕೆಲವೊಂದು AI ಇಂಟಿಗ್ರೇಷನ್ನ ಸಹ ಮಾಡಿದ್ದಾರೆ. ಹೆವಿ ಯೂಸ್ ಆಗುವಂಥ AI ಇಂಟಿಗ್ರೇಷನ್ ನಮಗಿದರಲ್ಲಿ ಸಿಗ್ತಾ ಇದೆ. ಒಂದು ಮ್ಯಾಜಿಕ್ ಎರೇಸರು ಎಲ್ಲ ಫೋನ್ಲಿರುತ್ತೆ, ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. AI ಮುಖಾಂತರ ಅನ್ವಾಂಟೆಡ್ ಆಬ್ಜೆಕ್ಟ್ಗಳನ್ನು ಫೋಟೋಯಿಂದ ರಿಮೂವ್ ಮಾಡ್ಬೋದು. ಮತ್ತು AI ಕಟ್ಔಟ್ ಅನ್ನೋ ಒಂದು ಫೀಚರ್ ಸಹ ಇದೆ. ವಾಲ್ಪೇಪರ್ ಎಲ್ಲದರಲ್ಲೂ ಇರುತ್ತೆ ಇತ್ತೀಚೆಗೆ. ಸೊ AI ಮುಖಾಂತರ ವಾಲ್ಪೇಪರ್ನ ಜನ್ರೇಟ್ ಮಾಡ್ಬೋದು. ಮತ್ತು ಆರ್ಟ್ ಬೋರ್ಡು ರ್ಯಾಂಡಮ್ ಡ್ರಾಯಿಂಗ್ ಮಾಡಿಬಿಟ್ಟು ನೀವು ಅದನ್ನು ಇಮೇಜಿಗೆ ಕನ್ವರ್ಟ್ ಮಾಡ್ಕೊಬೋದು ಈ ಒಂದು AI ಆರ್ಟ್ ಬೋರ್ಡ್ನ ಮುಖಾಂತರ. ನಂತರ AI ಆಸ್ಕ್ ಅಂತ ಅಂದರೆ ಟೆಕ್ಸ್ಟ್ ಜನ್ರೇಷನ್ ಮಾಡೋದಾಗಿರ್ಬೋದು, ಟೆಕ್ಸ್ಟ್ ಆಪ್ಟಿಮೈಸೇಷನ್ ಮಾಡೋದಾಗಿರ್ಬೋದು, ಒಂದು ರೀತಿ ಸಮ್ಮರೈಸ್ ಮಾಡೋದಾಗಿರ್ಬೋದು. ಸೊ ನೀವೇನೋ ಟೈಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಅದರ ಡಿಫ್ರೆಂಟ್ ಫಾರ್ಮನ್ನು ಅದು ನಿಮಗೆ ಕೊಡುತ್ತೆ. ಸೊ ಪ್ರೊಫೆಷ್ನಲ್ಲಾಗಿ ನೀವು ಅದನ್ನು ಟೈಪ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡ್ಬೋದು. ಸೊ ಈ ರೀತಿ ಫೀಚರ್ಗಳೆಲ್ಲ ಕೊಟ್ಟಿದ್ದಾರೆ. ಸೊ ಇದು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮತ್ತಿನ್ನೊಂದು AIGC ಪೋರ್ಟ್ರೇಟ್ ಅಂತ. ಸೊ ನೀವು ನಿಮ್ಮ ಇಮೇಜನ್ನು ಹಾಕ್ಬಿಟ್ಟು ಅದನ್ನು ಕಾರ್ಟೂನ್ ರೀತಿ ಡಿಫ್ರೆಂಟ್ ಅವತಾರಗಳನ್ನು ನೀವು ಜನ್ರೇಟ್ ಮಾಡ್ಕೊಬೋದು. ಸೊ ಈ ಒಂದು ಫೀಚರ್ ಸಹ ನಮಗೆ ಸಿಗ್ತದೆ. ಒಂದು ಲೆವೆಲ್ಗೆ ಈ ಬೆಲೆಗೆ ಒಳ್ಳೊಳ್ಳೆ AIನ ಇಂಟಿಗ್ರೇಟ್ ಮಾಡಿದ್ದಾರೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗ್ತಾ ಇದೆ, ಬ್ಲೂಟೂತ್ ಸಹ ಇದೆ,
5G ಆಲ್ಮೋಸ್ಟ್ ಅವಶ್ಯಕತೆ ಇರುವಂಥ ಎಲ್ಲ ಬ್ರ್ಯಾಂಡ್ಗಳು ಕೂಡ ಸಪೋರ್ಟ್ ಆಗುತ್ತೆ. NFC ಇದೆ ಆಯಿತಾ. ಈ ಪ್ರೈಸ್ ರೇಂಜ್ಗೆ ಮೆಜಾರಿಟಿ ಯಾವ ಬ್ರ್ಯಾಂಡ್ ಅವರು ಕೂಡ NFC ಕೊಡಲ್ಲ. ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಯೂಸ್ ಮಾಡೋರಿದ್ರೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇದರಲ್ಲಿ IR ಬ್ಲಾಸ್ಟರ್ ಕೊಟ್ಟಿದ್ದಾರೆ. ಇದು ಕೂಡ ಕೆಲವು ಬ್ರ್ಯಾಂಡ್ಗಳು ಕೊಡ್ತಾರೆ. ಈ ಪ್ರೈಸ್ ರೇಂಜಲ್ಲಿ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಸೊ ನೀವು ನಿಮ್ಮ TV-ಯನ್ನು, AC-ಯನ್ನು, ಫ್ಯಾನನ್ನು ಈ ಫೋನಿಂದನೇ IR ರಿಮೋಟ್ನ ಮುಖಾಂತರ, ಅವ್ರದ್ದು ಅಪ್ಲಿಕೇಶನ್ ಇದೆ, ಸ್ಲೈಡ್ ಮಾಡಿದ್ರೆ ಕೆಳಗಡೆ IR ರಿಮೋಟ್ ಕಂಟ್ರೋಲ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಡಿವೈಸನ್ನು ಆ್ಯಡ್ ಮಾಡಿಕೊಂಡು ಆರಾಮಾಗಿ ಫೋನಿಂದನೇ ಪ್ರತಿಯೊಂದನ್ನು ಕೂಡ ಕಂಟ್ರೋಲ್ ಮಾಡ್ಕೊಬೋದು. ಮತ್ತು FM ರೇಡಿಯೋ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸನ್ನು ಹಾಕಿದ್ದಾರೆ. ನೀವು ಹಾಗಾದರೆ ಕೇಳ್ಬೋದು ಈ ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. 10,000 to 12,000 ರೇಂಜಲ್ಲಿ ಈ ಫೋನ್ನ ಸ್ಪೆಸಿಫಿಕೇಷನ್ ಆಲ್ಮೋಸ್ಟ್ ಎಲ್ಲದರಲ್ಲೂ ರೀಸನಬಲ್ ಆಗಿದೆ ಆಯಿತಾ. ಡಿಸ್ಪ್ಲೇ ರೆಸೊಲ್ಯೂಷನ್ ಇನ್ನೂ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಬೆಂಕಿ ಫೋನ್ ಆಗ್ತಾಯಿತ್ತು ನಂಗೆ ಅನ್ನಿಸ್ದಂಗೆ. ಬಟ್ ಇವ್ರು ಕೊಡ್ತಿರುವಂಥ ಕೆಲವೊಂದು ಅಡಿಷ್ನಲ್ ಫೀಚರ್ಗಳು ಬೇರೆ ಬ್ರ್ಯಾಂಡ್ಗಳು ಕೊಡ್ತಿಲ್ಲ. ನನಗೆ ಅದರಲ್ಲಿ ಯುನೀಕ್ ಅನಿಸಿದ್ದು ಈ ಫೋನ್ದಿರುವಂಥ ಸ್ಪೀಕರು, ಈ ಫೋನ್ದಿರುವಂಥ NFC ಫೀಚರು ಮತ್ತು IR ಬ್ಲಾಸ್ಟರ್ ಒಂದು ಪ್ಲಸ್ ಪಾಯಿಂಟ್ ಅಂತೀನಿ ಆಯಿತಾ. ಇದರಲ್ಲಿರುವಂಥ ಕ್ಯಾಮ್ರಾ 108 MP ಕ್ಯಾಮ್ರಾ, ಝೂಮ್ ಮಾಡಿದ್ರು ಕೂಡ ಒಂದು ಲೆವೆಲಿಗೆ ರೆಸೊಲ್ಯೂಷನ್ ಇರೋದ್ರಿಂದ ಕ್ವಾಲಿಟಿ ರಿಟೇನ್ ಆಗಿರುತ್ತೆ. ಸೆಲ್ಫಿ ಕ್ಯಾಮ್ರಾ ಕೂಡ ಚೆನ್ನಾಗಿದೆ. ಪ್ರೊಸೆಸರ್ ರೀಸನಬಲ್ ಆಗಿದೆ. ಈ ಬೆಲೆಗೆ ಎಲ್ಲರೂ ಕೊಡೋದನ್ನೇ ಇವರು ಕೂಡ ಕೊಟ್ಟಿದ್ದಾರೆ. ಮತ್ತು ವೇರಿಯಂಟ್ಗಳು ಕೂಡ ಅಷ್ಟೇ. ನಿಮಗೆ ಬೇಸಿಕ್ ಶುರುವಾಗ್ತಿರೋದೇ 6GB ರ್ಯಾಮಿಂದ. ತುಂಬ ಬ್ರ್ಯಾಂಡ್ಗಳು ಹೆಂಗೆ ಮಾಡಿಬಿಡ್ತಾರೆ ಅಂದರೆ ಪ್ರೈಸನ್ನು ಕಡಿಮೆ ಮಾಡಿಬಿಟ್ಟು ಈ ಸ್ಟೋರೇಜನ್ನು 4GB ಇಟ್ಬಿಡ್ತಾರೆ. 4GB ಇಟ್ಬಿಟ್ಟು 10,000ಕ್ಕೆ ಇಡ್ತಾರೆ. ಸೊ ಏನಾಗುತ್ತೆ, ಇವರೇನು ಮಾಡಿದರೆ ಮಿನಿಮಮ್ಮೇ 6GB ಇಟ್ಟಿರೋದ್ರಿಂದ, ಮಿನಿಮಮ್ಮೇ 128GB ಇಟ್ಟಿರೋದ್ರಿಂದ ಕಂಪೇರ್ ಮಾಡಿಕೊಂಡು ನೋಡಿಕೊಂಡು ನಿಮಗೆ ಇದರಲ್ಲಿರುವಂಥ ಸ್ಪೆಸಿಫಿಕೇಷನ್ನು ನಿಮಗೆ ಫುಲ್ಫಿಲ್ ಮಾಡ್ತಾ ಇದೆಯಾ ಅಂತ ನೋಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ರು ಒಳ್ಳೆಯದು. ಸೊ ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ಪರವಾಗಿಲ್ಲ ಗುರು, ಹೆವಿ ಇಂಪ್ರೂವೈಸೇಷನ್ನು. ಟೆಕ್ನೋದವರು ಅಂತೂ ಬೆಂಕಿ ಫೋನ್ಗಳೆಲ್ಲ ಲಾಂಚ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಬಟ್ ಇನ್ನೂ ಹೆವಿ ಕಾಂಪಿಟೇಟಿವ್ ಆಗ್ಬಿಟ್ರು ಅಂದರೆ ಇವರು ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ ಆಯಿತಾ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.